ಶಿವಮೊಗ್ಗದ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಈ ರಾಜಗೋಪುರ ಸುಮಾರು 108 ಅಡಿಗಳಷ್ಟು ಎತ್ತರ ಇದ್ದು ಮಾರ್ಚ್ 10ರಂದು 3 ದಿನಗಳ ಕಾರ್ಯಕ್ರಮ ನಡೆಸಿ ಮಾರ್ಚ್ 12ರಂದು ರಾಜಗೋಪುರ ಲೋಕಾರ್ಪಣೆ ನಡೆಯುತ್ತೆ. ಈ ಕುರಿತು ಶಿವಮೊಗ್ಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಪ್ರಮುಖರಾದ ಸುರೇಶ್ ಬಾಳೆಗುಂಡಿ ಮಾಹಿತಿ ಕೊಟ್ಟರು. ಕಳೆದ 10 ವರ್ಷದ ಹಿಂದೆ ಬನಶಂಕರಿ ಅಮ್ಮನವರು ಮತ್ತು ಪಂಚಮುಖಿ ಆಂಜನೇಯ ದೇವರುಗಳ ಒಂದು ಶಿಲಾಮಯ ದೇವಸ್ಥಾನವನ್ನು ಶಿವಮೊಗ್ಗದಲ್ಲಿ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಒಂದು ರಾಜಗೋಪುರವನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪದಿಂದ ರಾಜಗೋಪುರವು ಕೂಡ ಸುಮಾರು 108 ಅಡಿ ಎತ್ತರದ ರಾಜಗೋಪುರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಇದೇ ತಿಂಗಳು ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಕಾರ್ಯಕ್ರಮ ನಡೆಯುತ್ತೆ. 3ನೇ ದಿನ ಬುಧವಾರ ಲೋಕಾರ್ಪಣಾ ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ KS ಈಶ್ವರಪ್ಪನವರು ಹಾಗೂ ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷತೆ ಏನಂತಂದ್ರೆ ಈ 3 ದಿನದ ಧಾರ್ಮಿಕ ಕಾರ್ಯಕ್ರಮದ ಊಟೋಪ ಪ್ರಸಾದ ವಿತರಣೆಯ ಪ್ರಸಾದದ ಒಂದು ಜವಾಬ್ದಾರಿಯನ್ನ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ KS ಈಶ್ವರಪ್ಪನವರು ವಹಿಸಿಕೊಂಡಿರ್ತಾರೆ. ದಾನಿಗಳು, ಸರ್ಕಾರ ಹಾಗೂ ಎಲ್ಲರ ಸಹಕಾರದಿಂದ ಇದೊಂದು ಗೋಪುರ ನಿರ್ಮಾಣ ಆಗಿದೆ. ಈ ಗೋಪುರವನ್ನ ಉದ್ಘಾಟಕರಾಗಿ ಶ್ರೀಗಳು ಭಾಗವಹಿಸ್ತಾರೆ. ಶ್ರೀಗಳ ಬಗ್ಗೆ ನಮ್ಮ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರವೀಂದ್ರ ಭಟ್ ಅವರು ವಿವರಣೆಯನ್ನು ನೀಡ್ತಾರೆ. ಶಂಕರಾಚಾರ್ಯ ಅಂತ ಶ್ರೀಗಳ ಪರಂಪರೆಯಲ್ಲಿ ಬರ್ತಕ್ಕಂತಹ 4 ಆಚಾರ್ಯರೇನಿದ್ದಾರೆ, ಅದರಲ್ಲಿ ತೋಟಕಾಚಾರ್ಯರ ಪರಂಪರೆಯಲ್ಲಿ ಬರ್ತಕ್ಕಂತಹ ಮಠ ಇದೆ. ಹಿಂದೆ ಈ ಆಂಧ್ರ ಇದರ ಕಾಲದಲ್ಲಿ ಉತ್ತರ ಭಾರತದಿಂದ ಆ ಸ್ವಾಮಿಗಳು ಸತ್ಯೇಂದ್ರ ಶ್ರೀಗಳು ಅಂತ ಹೇಳಿ ಅವರು ಅಲ್ಲಿ ತಪಸ್ಸನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿ ತೊಂದರೆ ಆಯ್ತು ಅಂತ ಹೇಳಿ ಆ ದಾಳಿಯ ಸಂದರ್ಭದಲ್ಲಿ ಅವರು ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಓಡಾಟವನ್ನು ಮಾಡಿ, ಇಲ್ಲಿ ತಪಸ್ಸನ್ನು ಮಾಡಿ ತುಂಗಾ ನದಿಯ ತೀರದಲ್ಲಿ ಅವರು ತಮ್ಮ ಎಲ್ಲ ತಪಸ್ಸಿನ ಜೀವನವನ್ನು ಕಳೀತಾರೆ. ಸುಮಾರು 38ನೆಯ ಪೀಠಾಧಿಪತಿಗಳಾಗಿ ಇರ್ತಕ್ಕಂತಹ ಶ್ರೀ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಅಂತ ಹೇಳಿ ಇವರು ದೇವಾಲಯದ ಭೂಮಿ ಪೂಜೆಯಲ್ಲಿ, ಹಾಗೆ ಗೋಪುರದ ಭೂಮಿ ಪೂಜೆಯಲ್ಲಿ, ಈಗ ರಾಜಗೋಪುರದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ಇವರ ಅಮೃತ ಹಸ್ತದಿಂದ ನಾವು ನೆರವೇರಿಸ್ತಾ ಇದ್ದೇವೆ. ಈ ಸ್ವಾಮೀಜಿಯವರು 4 ವೇದಗಳನ್ನ, 9 ಷಟ್ ಶಾಸ್ತ್ರಗಳನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ವಿಶೇಷವಾದಂತಹ ಗೋಪಾಲಕೃಷ್ಣ, ಲಕ್ಷ್ಮೀ ನರಸಿಂಹ, ರಾಜರಾಜೇಶ್ವರಿ ದೇವಿಯ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಮಹಾ ತಪಸ್ವಿಗಳು. ಇವರ ಅಮೃತ ಹಸ್ತಕ್ಕೆ ಸಾಮಾನ್ಯವಾಗಿ ಸಿದ್ಧಹಸ್ತ ಅಂತಲೂ ಸಹ ಇವರಿಗೆ ಕರೀತಾರೆ. ಇವರು ಈ ಪೀಠಕ್ಕೆ 38ನೆಯ ಪೀಠಾಧಿಪತಿಗಳಾಗಿ ಇಡೀ ಭಾರತವನ್ನ ಸುಮಾರು 3 ಬಾರಿ ಸಂಚಾರವನ್ನ ಮಾಡಿ ಈಗ ಪ್ರಸ್ತುತ ತಮಿಳುನಾಡಿನಲ್ಲಿದ್ದಾರೆ. ನಾಳೆ ದಿವಸ ಅವರು ಆಗಮಿಸಿ 10ನೇ ತಾರೀಕು ಸೋಮವಾರ ಸಾಯಂಕಾಲ ನಮ್ಮಲ್ಲಿಗೆ ಬರ್ತಾರೆ. ನಮ್ಮಲ್ಲಿ ಅವರಿಗೆ ಭವ್ಯ ಮೆರವಣಿಗೆ ಇರುತ್ತೆ. 11ನೇ ತಾರೀಕು ದೇವಾಲಯ ನಿರ್ಮಾಣ ಆಗಿ 10 ವರ್ಷಗಳಾಗುತ್ತೆ. ವಿಗ್ರಹ ಪ್ರತಿಷ್ಠಾಪನೆಯಾಗಿ